ಇನ್ನು ಇವತ್ತು ಬೆಂಗಳೂರು ಶಾಸಕರ ಜೊತೆಗೆ ಡಿ ಕೆ ಶಿವಕುಮಾರ್ ಸಭೆ ಮಾಡ್ತಾರೆ. ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜೊತೆಗೆ ಏನಾದರೂ ಇರುವಂಥ ಸಮಸ್ಯೆಗಳು ಏನು ಎತ್ತಾ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಸಂಜೆ 4 ಗಂಟೆಗೆ CM ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮೀಟಿಂಗನ್ನು ಕರೆಯಲಾಗಿದೆ. ಕೃಷ್ಣ ಬೈರೇಗೌಡರು ಇರ್ತಾರೆ, ಬೆಂಗಳೂರಿನ ಶಾಸಕರುಗಳಿರ್ತಾರೆ, ಅಂದರೆ ಕಾಂಗ್ರೆಸ್ ಶಾಸಕರು. ಈ ಫುಟ್ಪಾತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಾಜ ಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ SIR ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಚುನಾವಣೆ GBA ಚುನಾವಣೆ ಅದಕ್ಕೆ ಸಮಯಾವಕಾಶ ಕೇಳೋದು. ಮತ್ತು ನೋಡಿ, ಇರುವಂಥ ಇವ್ರನ್ನೆಲ್ಲರನ್ನೂ ಕೂಡ ನಾವು SIR ಹಾಕಿದ್ದೀವಿ ಅಧಿಕಾರಿಗಳನ್ನು, ನೀವು ಚುನಾವಣೆ ಮಾಡಿ ಅಂದರೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ, ಇದನ್ನೇ ಎತ್ಕೊಂಡು ಮತ್ತೆ ಸಮಯ ಕೇಳೋದು. ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಬಂದಾಗಿನಿಂದ ಒಂದಷ್ಟು ಆ್ಯಕ್ಟಿವಿಟಿಗಳು ಜಾಸ್ತಿ ಆಗಿವೆ, ಅದರಲ್ಲೇನು ಸಂದೇಹನೇ ಇಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಈ ಫುಟ್ಪಾತ್ ಒತ್ತುವರಿ ಮಾಡಿದಂಥವ್ರನ್ನ ತೆರವುಗೊಳಿಸೋದಾಗಿರ್ಬೋದು, ಜೊತೆಗೇನಂದರೆ ಈ ವೆಹಿಕಲ್ಗಳನ್ನು ತೆರವುಗೊಳಿಸುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇವೆ. ಜೊತೆಗೆ ಅಲ್ಲಿ ಇಲ್ಲಿ ಕಾಮಗಾರಿಗಳು ಕೂಡ ನಡೀತಾ ಇವೆ. ಆದರೆ ಇಷ್ಟು ಸಾಲದು, ಇನ್ನೂ ಏನೇನಾಗಬೇಕು ಅನ್ನೋದ್ರ ಬಗ್ಗೆ, ಇದರ ಪರಿಣಾಮಗಳ ಬಗ್ಗೆ ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಅಂತಂದರೆ GBA ಎಲೆಕ್ಷನ್ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ ಏನಿದೆ ವಿವರ? ಹೌದು ರಂಗನಾಥ್, ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಸಚಿವರು ಮತ್ತು ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಜೊತೆಗೆ ಬೆಂಗಳೂರಿನ ವಿಧಾನ ಪರಿಷತ್ ಸದಸ್ಯರು ಕೂಡ ಇವತ್ತಿನ ಸಭೆಯಲ್ಲಿರ್ತಾರೆ. ಪ್ರಮುಖವಾಗಿ ನಿಜ ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದಷ್ಟು ಕಠಿಣವಾದಂತ ಮತ್ತು ಗಟ್ಟಿಯಾದಂತಹ ನಿಲುವನ್ನು ಕೊಡ್ತಾ ಇದೆ. ಆದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಎಷ್ಟು ಮುಖ್ಯವೋ, ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಇದು ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ ಅನ್ನುವಂಥದ್ದು ಸಹಜವಾಗಿ ಬೆಂಗಳೂರಿನ ಶಾಸಕರನ್ನ ಕಾಡ್ತಾ ಇರುವಂತಹ ವಿಚಾರ. ಫುಟ್ಪಾತ್ ತೆರವು ಇರಬಹುದು, ವಾಹನಗಳ ತೆರವು ಇರಬಹುದು, ಇದೆಲ್ಲವೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ವಿಷಯಗಳಾಗ್ತವೆ. ಆದ್ರೆ ಜನ ಅದನ್ನ ಹೇಗೆ ಸ್ವೀಕರಿಸ್ತಾರೆ, ಮತದಾರರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಇದೀಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಶಾಸಕರು ಕೂಡ ಮನದಟ್ಟು ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಭೆಯನ್ನ ಕರೆದಂತೆ ಕಾಣಿಸ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿರ್ತಾರೆ. ಜೊತೆಗೆ ಉಳಿದಂತ ಸಚಿವರ ಜೊತೆಗೂ ಕೂಡ ಒಂದು ಸುತ್ತಿನ ಸಮಾಲೋಚನೆ ನಡೆಯುತ್ತೆ. GBA ಚುನಾವಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕೋರ್ಟ್ ಮೆಟ್ಟಿಲನ್ನ ಸರ್ಕಾರ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.